ಚನ್ನಕೇಶವನ ಕತೆ. ಬೇಲೂರಿನ ಪವಿತ್ರ ಗರ್ಭಗೃಹದಲ್ಲಿ ಪ್ರಭಾವಶಾಲಿಯಾಗಿ ನಿಂತಿರುವ ದೇವರು ಚನ್ನಕೇಶವ. ಇವನು ಇಂದು ಭಕ್ತರಿಗೆ ನಂಬಿಕೆಯ ಪ್ರತೀಕ, ಶಿಲ್ಪಕಲೆಯ ಶ್ರೇಷ್ಠತೆಯ ಪ್ರತಿರೂಪ. ಈ ಮೂರ್ತಿಯ ಮೂಲ ಹೆಸರು ವಿಜಯನಾರಾಯಣ. ಇದು ಹೊಯ್ಸಳ ಚಕ್ರವರ್ತಿಯಾದ ವಿಷ್ಣುವರ್ಧನನು ತನ್ನ ವಿಜಯದ ಸ್ಮರಣಾರ್ಥವಾಗಿ ನಿರ್ಮಿಸಿದ ದೇವಸ್ಥಾನ. 1117 ಚೈತ್ರ ಮಾಸದಲ್ಲಿ ಪ್ರತಿಷ್ಠಾಪನೆ ನಡೆದ ಈ ದೇವಾಲಯವು ನಾಡಿನ ಕಲಾತ್ಮಕ ಶಿಲ್ಪವಾಗಿ ರೂಪುಗೊಂಡಿತು. ವಿಷ್ಣುವರ್ಧನನು ಬೌದ್ಧ ಧರ್ಮದಿಂದ ಹಿಂದೂ ಧರ್ಮದತ್ತ ತಿರುಗಿದ ನಂತರ ತನ್ನ ಭಕ್ತಿಯ ನಿರೂಪಣೆಗಾಗಿ ಈ ದೇವಾಲಯವನ್ನು ಕಟ್ಟಲು ಆದೇಶಿಸಿದನು. ಇದು ಶ್ರೀ ರಾಮಾನುಜಾಚಾರ್ಯರ ಪ್ರಭಾವದಿಂದ ನಡೆದಿದೆ ಎಂದು ಕೆಲವು ಶಾಸನಗಳು ಹೇಳುತ್ತವೆ. ದೇವಾಲಯದ ನಿರ್ಮಾಣದ ಕೆಲಸ 103 ವರ್ಷಗಳ ಕಾಲ ನಡೆದಿದ್ದು, ಈ ಕಾರ್ಯವನ್ನು ಮುಂದುವರಿಸಿದವರು ರಾಜ ವೀರಬಲ್ಲಾಳ ಮತ್ತು ಇತರ ಹೊಯ್ಸಳರ ರಾಜರು ಶ್ರದ್ಧಾಪೂರ್ವಕವಾಗಿ ಮುಗಿಸಿದರು ಎಂಬ ದಂತಕಥೆಯೂ ಇದೆ. ಹೊಯ್ಸಳ ಶಿಲ್ಪಶೈಲಿಯ ಶ್ರೇಷ್ಠತೆ ಇಲ್ಲಿ ಸ್ಪಷ್ಟವಾಗಿ ವ್ಯಕ್ತವಾಗಿದೆ. ನವರಂಗ, ಗೋಪುರ ಮತ್ತು ಮಂಟಪಗಳು, ವಿಶಿಷ್ಟ ಶಿಲ್ಪಗಳು ಇಂದಿಗೂ ಭಕ್ತರಲ್ಲಿ ಅಚ್ಚರಿ ಮೂಡಿಸುತ್ತವೆ. ದೇವಾಲಯದ ಉದ್ಘಾಟನೆಯ ಸಂದರ್ಭದಲ್ಲಿ ನಡೆಸಲಾದ 9 ದಿನಗಳ ಪ್ರತಿಷ್ಠಾ ಸಮಾರಂಭವನ್ನು ಆಗಮಶಾಸ್ತ್ರದ ಪ್ರಕಾರ ನವಾಹ ಎಂದು ಕರೆಯಲಾಗುತ್ತದೆ. ಹೊಯ್ಸಳದ ನಂತರ ವಿಜಯನಗರದ ರಾಜವಂಶರು, ಮೈಸೂರಿನ ಒಡೆಯರು ಸಹ ಈ ದೇವಾಲಯವನ್ನು ಸಂರಕ್ಷಿಸಿ ಉನ್ನತಿಗೇರಿಸಿದರು. ಇಂದು ಬೇಲೂರಿನ ಚನ್ನಕೇಶವ ದೇವಾಲಯವು ವಿಶ್ವ ಪರಂಪರೆ ಪಟ್ಟಿಗೆ ಸೇರಿದ ಶ್ರೇಷ್ಠ ಸ್ಮಾರಕವಾಗಿದೆ. ಈ ದೇವಾಲಯವು ದೇವಭಕ್ತಿಯ ಮಾತ್ರವಲ್ಲದೆ ಭಾರತೀಯ ಶಿಲ್ಪ, ವಾಸ್ತು, ಧರ್ಮ, ಸಂಸ್ಕೃತಿ ಮತ್ತು ವಿಜ್ಞಾನದ ಕಲಾತ್ಮಕ ಪಾಠವೂ ಆಗಿದೆ. ಚನ್ನಕೇಶವ ದೇವಾಲಯ ಎಂದರೆ ಕೇವಲ ಕಲ್ಲಿನಿಂದ ನಿರ್ಮಿತವಾದ ಕಟ್ಟಡವಲ್ಲ, ಅದೊಂದು ನಂಬಿಕೆ, ಶ್ರದ್ಧೆ, ವಿಜಯದ ಸ್ಮರಣೆ ಮತ್ತು ಶಾಶ್ವತ ಸಂಸ್ಕೃತಿಯ ಜೀವಂತ ಸಾಕ್ಷಿ.